ಭಾಳ ದಿವಸದ ಬೈಕೆ ಈ ರಸ್ತೆ ಆಗಬೇಕು, ಕೆರೆ ಮೇಲೆ ಭಾಳ ಸರಾಗವಾಗಿ ಹೋಗಬೇಕು ಅಂತೇಳಿ. ಈಗ ಟಾರ್ ಕೆರೆ ಮೇಲೆ ಮಾಡಿದ್ಬಿಟ್ರೆ ಸಾಯಂಕಾಲದತ್ತು ಭಾಳ ಸ್ಪೀಡಾಗಿ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡಿರ ಅದನ್ನು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆಗಳು ಬೇಕು ಅಂತೇಳಿ ಈ ಧರಣಿ ಮಾಡ್ತಿದ್ರು. ರಸ್ತೆ ಮಾಡಿದ್ದಾದಮೇಲೆ ಸಾಯರ ಸಂಖ್ಯೆ ಜಾಸ್ತಿ ಆಗಿದೆ. ಎಲ್ಲೋ ಒಂದು ಕಡೆಗೆ ರಸ್ತೆಗಳು ಕಾರಣ ಅಲ್ಲ ಸಾಯೋದಕ್ಕೆ, ಮನುಷ್ಯರ ನಡವಳಿಕೆಗಳೇ ಕಾರಣ. ಅದರಿಂದ ರಸ್ತೆಗಳು ಬೇಕು, ಅಭಿವೃದ್ಧಿ ಆಗೋದಕ್ಕೆ ರಸ್ತೆಗಳು ಭಾಳ ಮುಖ್ಯ ಆಗ್ತದೆ. ಅದನ್ನು ಜೋಪಾನವಾಗಿ ನೋಡೋ ರೀತಿಯಲ್ಲಿ ಉಪಯೋಗ ಮಾಡತಕ್ಕಂಥ ರೀತಿಯಲ್ಲಿ ಜನರುಗಳು ಕೂಡ ಮನಸ್ಥಿತಿಯನ್ನು ಕೂಡ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ, 4 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈಗ ಕೆಲಸ ಪ್ರಾರಂಭ ಆಗ್ತದೆ. ಈಗ ಸ್ವಲ್ಪ ಶಾರ್ಟೇಜ್ ಬರುತ್ತೆ, ದುಡ್ಡು ಇನ್ನೂ ಸ್ವಲ್ಪ ಮುಂದಕ್ಕೆ ಬೇಕು ಅಂತೇಳಿ ನಾನು ಅದನ್ನು ಕೂಡ ಯಾವಾಗಲೂ ಇಲ್ಲ, ಈಗಲೇ ಈ ವರ್ಷದಲ್ಲೇ ಇನ್ನು ಇದು ಮುಗಿಯೋದ್ರೊಳಗಾಗಿ ಅದನ್ನು ಕೂಡ ಮುಂದುವರಿಸೋಂಥ ಕೆಲಸವನ್ನು ಮಾಡ್ತೇನೆ. ನಾನಪ್ಪ ಏನೇ ಮಾಡಿ ಕೆಲಸ ಮುಗಿಸೋದು. ಬಟ್ ಇದನ್ನು ನೀವು ಸ್ವಲ್ಪ ಅಲ್ಲಿ ಎತ್ತರವಾಗಿ ನೀರು ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಇವತ್ತು ಏನು ತೊಂದರೆ ಇಲ್ಲ, ನಾಳೆ ಭದ್ರಾ ನೀರು ಬಂದಾಗ ಇವೆಲ್ಲದೂ ನೀರು ಬರ್ತದೆ. ಆವಾಗ ತಿರುಗಿ ಪ್ರಾಬ್ಲಮ್ ಆಗೋದು ಬೇಡ. ಇದು ಸ್ವಲ್ಪ ಎತ್ತರದಲ್ಲೇ ಮಾಡು, ದುಡ್ಡು ಜಾಸ್ತಿ ಆದರೂ ಆಗಲಿ. ನೀರು ಬೇಕಾದ್ರೆ ಎಂದರೆ ಊರ ಮೇಲೆ ಹೋಗಲಿ, ಪರವಾಗಿಲ್ಲ, ಅಲ್ಲೇ ಚರಂಡಿಲಿ ಸರಿಯಾಗಿ ಹೋಗಂಗಿರಬೇಕು. ಆ ಥರ ಮಾಡಿ ನನ್ನ ಎಲ್ಲ ಪ್ರಯತ್ನವೂ ಕೂಡ ಏನು ಅಂತ ಹೇಳಿದ್ರೆ, ಭದ್ರಾ ಮೇಲ್ದಂಡೆ ಯೋಜನೆ ನೀರು ತರಬೇಕು ಅಂತಕ್ಕಂಥದ್ದು ಆಟ. ಎಲ್ಲ ಒಂದು ಕಡೆಗೆ ಒಂದು ಹಂತ ಕೇಂದ್ರ ಸರ್ಕಾರ, ನಾನು ಹಿಂದೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೆ, ಕೇಂದ್ರದ ಪಾಲುಗಾರಿಕೆ ಆಗಬೇಕು, ದುಡ್ಡು ಕೊಡಬೇಕು ಅಂತೇಳಿ. ಒಪ್ಪಿಗೆ ಕೊಟ್ಟರು, 5300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಮೊನ್ನೆ ದಿವಸ ನಾನು, ಶಿವಕುಮಾರ್ ಅವರು ಮತ್ತು ಎಲ್ಲ ಸಂಸತ್ ಸದಸ್ಯರು ದೆಹಲಿನಲ್ಲಿ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಒಂದು ಹಂತ ಮುಂದಕ್ಕೆ ಹೋಗಿದೆ. ಸುಮಾರು 6000 ಕೋಟಿ ರೂಪಾಯಿ ಬರ್ಬೋದು ಅಂತಕ್ಕಂಥ ಅಂದಾಜಿದೆ. ಬಹುಶಃ ಅದನ್ನು ಏನಾರು ಮಾಡಿ ತರುವಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಕೆಲಸ, ತುಮಕೂರು ನಾಲೆ ಕಾಮಗಾರಿ ಯಾವ್ಯಾವುದೋ ಕಾರಣಕ್ಕೋಸ್ಕರ ನಿಂತೋಗಿತ್ತು. ಅಂದರೆ ಒಂದು ಕಡೆ ದುಡ್ಡಿಲ್ಲ ಅನ್ನೋ ಕಾರಣವೂ ಆಯಿತು, ಇನ್ನೊಂದು ಕಡೆಗೆ ಅರಣ್ಯದ ತಾಪತ್ರೆಯೂ ಕೂಡ ಇತ್ತು. ಇದನ್ನು ಬಗೆಹರಿಸೋಂಥ ಕೆಲಸವನ್ನು ಕೂಡ ದೆಹಲಿ ಮಟ್ಟದಲ್ಲಿ ನಡೀತಾ ಇದೆ. ಅಧಿಕಾರಿಗಳು ಕೂಡ ಮತ್ತು ದೆಹಲಿನಲ್ಲೂ ಕೂಡ ಅಧಿಕಾರಿಗಳು ಸಹಕರಿಸ್ತಾ ಇದ್ದಾರೆ. ಈ ಯೋಜನೆ ಮುಗಿಸುವಂಥ ಪ್ರಯತ್ನ ಮಾಡ್ತಿದ್ವಿ. ಏನೇ ಆದರೂ ಕೂಡ ಮುಗಿಸಿದಂಥ ಸಂದರ್ಭದಲ್ಲಿ ಮುಂದೆ ನಮಗೆ ಬರ್ಬೋದಾದಂಥ ತೊಂದರೆಗಳೇನಿದೆ ಅಂತಕ್ಕಂಥದ್ದು ಅಂದಾಜು ಮಾಡ್ಕೊಂಡು ನಾವು ಕಾಮಗಾರಿಗಳನ್ನ ತಗೊಳ್ಳೋವಂಥ ಕೆಲಸ ಮಾಡಬೇಕು. ಮುಂದಕ್ಕೆ ಭದ್ರಾ ಮೇಲ್ದಂಡೆ ಇದೆಲ್ಲದಕ್ಕೆ ಇರೋದ್ರ ಜೊತೆಗೆ ನಾವು ಇನ್ನೊಂದು ಯೋಚನೆ ಮಾಡಿದ್ದೀವಿ. ಯಾವ್ಯಾವ ಕೆರೆಗಳಿಗೆ ಈಗ ನಮಗೆ ಗೌಡಿಗೆರೆ ಕೆರೆಗಳಲ್ಲಿ ನೀರಿಲ್ಲ, ತೊಂದರೆ ಆಗಿದೆ ಗೌಡಿಗೆರೆಯಲ್ಲಿ. ಮತ್ತು ಇದ್ದಿದ್ರಲ್ಲಿ ಸ್ವಲ್ಪ ಹುಲಿಕುಂಟೆನಲ್ಲಿ ಹೆಂಗೋ ಮೊದಲೂರು ಕೆರೆ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಾಯಿದೆ. ಇದನ್ನು ಭದ್ರಾ ಮೇಲ್ದಂಡೆ ಬಂದ ಮೇಲೆ ಇದೆಲ್ಲದೂ ಕೂಡ ಸಮಸ್ಯೆ ಬಗೆಹರಿಸಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮುಗಿಸೋದಕ್ಕೆ ಎಲ್ಲ ಪ್ರಯತ್ನ ಕೂಡ ಮಾಡ್ತಾಯಿದ್ವಿ. ಮತ್ತು ಅಷ್ಟೇ ಪ್ರಮಾಣದಲ್ಲೂ ಕೂಡ ರಸ್ತೆನೂ ಕೂಡ ಬೇಗ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಬಹುಶಃ ಇವತ್ತೇನೋ ದೆಸೆ ಅಂತ ಕಾಣ್ತದೆ ಇದು ಎಮ್ದೊರೆಗೆ, ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮಗಳು ಆಗ್ತಾಯಿದ್ದಾವೆ. ಎಲ್ಲಿಗೆ? ಶುಗರ್ 400 ಇದೆ, 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ನ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ನ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ರಾಮಬಾಣ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿರುವಂಥ ಬೆಟ್ಟದ ನೆಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.